ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ ವೆಂಕಟೇಶ್. ವೆಲ್ಕಮ್ ಬ್ಯಾಕ್ ಟು ಅನವರತ ವ್ಲಾಗ್ಸ್. ನಿಮ್ಮ ಕಮೆಂಟ್ಸೇ ನಂಗೆ ಮೋಟಿವೇಶನ್, ಹಾಗಾಗಿ ವಿಡಿಯೋ ಪೂರ್ತಿ ವಾಚ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನಲ್ಲಿ ನನ್ನ ಬೆಳಗಿನ ದಿನಚರಿ ಹಾಗೆ ಇಬ್ಬರು ಮಕ್ಕಳ ಜೊತೆ ಮನೆ ಕೆಲಸ, ಅಡುಗೆ ಕೆಲಸ, ಸ್ಕೂಲ್ ಜಾಬ್ ಮತ್ತು BEd ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತು ನನಗೆ ಒಂದು ರೀತಿ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ತುಂಬ ಕೆಲಸ ಇದೆ. ಹಾಗಾಗಿ ನಾನು ಬೆಳಗ್ಗೆ 3:30ಗೆ ಎದ್ದು ಆಚೆ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯಲ್ಲಿ ಕೂಡ ಕಸ ಗುಡಿಸ್ಬಿಟ್ಟು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಕಸ ಗುಡಿಸಿ ರಂಗೋಲಿ ಹಾಕೋ ಅಷ್ಟರಲ್ಲೇ ಹತ್ತತ್ರ 4:15 ಆಗಿತ್ತು. ಹಾಗಾಗಿ 4:15ರಿಂದ 6 ಗಂಟೆ ತನಕ ನಾನು ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಿಕೊಂಡೆ. ನಾವೆಷ್ಟೇ ಬ್ಯುಸಿಯಾಗಿದ್ದರೂ ಅಡುಗೆನ ಮಿಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಾವು ಅಡುಗೆನ ಆನ್ ಟೈಮ್ ಮಾಡಿಲ್ಲ ಅಂದರೆ ಮನೆಯಲ್ಲಿರೋ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 6 ಗಂಟೆ ತನಕ ವ್ಯಾಲ್ಯೂಯೇಷನ್ ಕರೆಕ್ಷನ್ ಮಾಡಿಕೊಂಡಿದ್ದು, ಆಮೇಲೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಾನಿಲ್ಲಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ತೊಗರಿಬೇಳೆ, ಹೆಸರುಬೇಳೆ ಎರಡೂ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕೆಲಸ ಮಾಡೋವಾಗ ತುಂಬ ಸ್ಲೋ ಆಗಿ ಕೆಲಸ ಮಾಡ್ತೀನಿ. ಈ ವಿಡಿಯೋನಲ್ಲಿ ತೋರಿಸ್ತಿರೋ ಅಷ್ಟು ಫಾಸ್ಟಾಗಂತೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ. ಯಾವುದಾದ್ಮೇಲೆ ಯಾವ ಕೆಲಸ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಇತ್ತು ಅಂದರೆ ಸ್ವಲ್ಪ ಬೇಗ ಮಾಡ್ತೀನಿ. ಇಲ್ಲ ಅಂದರೆ 2-3 ಗಂಟೆಗಳ ಕಾಲ ಸುಮ್ಮನೆ ಅಡುಗೆ ಮನೆಯಲ್ಲೇ ಟೈಮ್ ವೇಸ್ಟ್ ಮಾಡಿರ್ತೀನಿ. ನಾವು ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಟೈಮ್ ಸೇವ್ ಆಗುತ್ತೆ. ಆದರೆ ನಾನು ಕೂಡ ಕೆಲವೊಂದು ಸಲ ಮರ್ತೋಗ್ತೀನಿ. ಅದನ್ನು ಫಾಲೋ ಮಾಡೋದು ತುಂಬ ಕಷ್ಟ ಅಂತ ಕೂಡ ಅನಿಸುತ್ತೆ. ನಾನಿಲ್ಲಿ ಕುಕ್ಕರ್ಗೆ ಅರಶಿನ, ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಲಂಚ್ಗೋಸ್ಕರ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅನ್ನಕ್ಕೆ 2 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ನಾನು ಯಾವಾಗಲೂ ಇಡ್ಲಿ ರುಬ್ಬೋದಕ್ಕೆ ಹೊರಗಡೆ ಹೋಗಿ ಕೊಡ್ತಾಯಿದ್ದೆ. ಬಟ್ ಈ ಸಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬರೀ 2 ಗ್ಲಾಸ್ ಅಕ್ಕಿ ಮಾತ್ರ ಹಾಕಿ ಮಿಕ್ಸಿನಲ್ಲೇ ರುಬ್ಕೊಂಡೆ. ಬಟ್ ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ನೋಡಿದ್ರೆ ಹುಳಿ ಬಂದಿರಲಿಲ್ಲ, ಆ ಹಿಟ್ಟು ಉಬ್ಬಿರಲಿಲ್ಲ. ಹಾಗಾಗಿ ಉಪ್ಪು ಮತ್ತು ಸೋಡಾ ಹಾಕಿ ಒಂದ್ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ನೆನೆಯೋದಕ್ಕೆ ಅಂತ ಪಕ್ಕಕ್ಕಿಟ್ಟಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ರಾತ್ರಿ ತೊಳೆದಿರೋ ಪಾತ್ರೆನೆಲ್ಲ ನಾನು ಬೋರ್ಲಾಕಿ ಇಟ್ಬಿಟ್ಟು ಆ ಪ್ಲೇಸ್ ಎಲ್ಲ ಒಂಥರ ಕ್ಲಮ್ಸಿಯಾಗಿ ಮಾಡಿಟ್ಟಿದ್ದೀನಿ. ಸೊ ಒಂದು 5 ನಿಮಿಷಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಎಲ್ಲ ಪಾತ್ರೆಗಳನ್ನೂ ಅದರ ಪ್ಲೇಸಿಗೆ ಇಟ್ಟು ಕೌಂಟರ್ ಟಾಪ್ನ ಕೂಡ ನಾನು ಒರೆಸ್ಕೊತಾ ಇದ್ದೀನಿ. ಈ ಕೆಲಸ ಮಾಡೋದಕ್ಕೆ ನಂಗೆ ಕರೆಕ್ಟಾಗಿ 5 ನಿಮಿಷ ಕೂಡ ತೊಗೊಂಡಿಲ್ಲ, ಇನ್ನು ಬೇಗನೆ ಮುಗಿಸ್ಕೊಂಡೆ. ಆದರೆ ಆಮೇಲೆ ಮಾಡೋಣ ಅಂತ ಎತ್ತಿಟ್ಟು ಆ ಪ್ಲೇಸ್ ಯಾವಾಗ್ಲೂ ಅದೇ ರೀತಿ ಗಲೀಜಾಗಿರೋ ಹಂಗೆ ಆಗ್ತಾಯಿತ್ತು. ಅಷ್ಟರಲ್ಲಿ ಸಾಂಬಾರು ವಿಷಿಲ್ ಕೂಡ ಬಂತು. ಹಾಗಾಗಿ ಆ ಕುಕ್ಕರ್ನ ಪಕ್ಕಕ್ಕಿಟ್ಟು ಅನ್ನದ ಕುಕ್ಕರ್ನ ಒಲೆ ಮೇಲಿಟ್ಟಿದ್ದೀನಿ. ಮಕ್ಕಳು ಇಡ್ಲಿ, ದೋಸೆ ಎರಡೂ ಕೇಳಿದ್ರು. ಹಾಗಾಗಿ 10 ಇಡ್ಲಿ ಆಗೋಷ್ಟು ಮಾತ್ರ ನಾನು ಪ್ಲೇಟ್ಗೆ ಹಾಕ್ಕೊಂಡು ಇಡ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಳೆ ಬೇಯಿಸ್ಕೊಂಡಿರೋ ಕುಕ್ಕರ್ ವಿಷಿಲ್ ಕೂಡ ಹೋಗಿತ್ತು.
ಹಾಗಾಗಿ ಅದನ್ನೊಂದ್ಸಲಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ಹಾಕಿ ಮತ್ತೆ ಇನ್ನೊಂದು ಸಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸಲ ಒಂದೊಂದು ಥರ ಬೇಳೆ ಸಾರು ಮಾಡ್ತೀನಿ. ಈ ಸಲ ಈ ರೀತಿ ಮಾಡಿದ್ದೀನಿ. ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಖಾಲಿ ಆಗಿತ್ತು. ಈಗ ಮತ್ತೆ ಅದನ್ನು ರೀಫಿಲ್ ಮಾಡಬೇಕಿತ್ತು. ಹಾಗಾಗಿ ರೀಫಿಲ್ ಮಾಡೋಕ್ಕೆ ಮುಂಚೆ ಒಂದ್ಸಲಿ ಅಕ್ಕಿ ಡಬ್ಬನ ತೊಳೆದಿಟ್ಬಿಟ್ರೆ ಸಂಜೆ ಬರೋ ಅಷ್ಟರಲ್ಲಿ ಒಣಗಿರುತ್ತೆ, ಅಕ್ಕಿನ ಬಗ್ಗಿಸ್ಕೊಬೋದು ಅಂತ ಅಂದ್ಕೊಂಡೆ. ಈಗ ಕೆಲವೊಂದಷ್ಟು ದಿನಗಳಿಂದ ಈ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವುದಾದ್ರೂ ಡಬ್ಬಿನಲ್ಲಿ ಐಟಮ್ ಖಾಲಿ ಆಯಿತು ಅಂದರೆ ಆ ಡಬ್ಬಿನ ತೊಳೆದಿಟ್ಬಿಟ್ಟು ಆವಾಗಲೇ ರೀಫಿಲ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಾವು ಒಂದೇ ಸಲ ಹಬ್ಬದ ದಿನಗಳಲ್ಲಿ ಫುಲ್ಲು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸಾಂಬಾರಿಗೆ ನಾನಿಲ್ಲಿ ಕರಿಬೇವೇನು ಬಳಸ್ತಾ ಇಲ್ಲ, ಬರೀ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಬಳಸ್ತಾ ಇದ್ದೀನಿ. ಹಾಗಾಗಿ ಕೊತ್ತಂಬರಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಾದಮೇಲೆ ನಾನು ಬೇಯಿಸಿಟ್ಟಿರೋವಂಥ ಬೇಳೆನ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಹುಣಸೆಹಣ್ಣು ಹುಳಿ ಹಾಕಿದ್ರೇ ಚೆಂದ. ಆದರೆ ನಾನಿಲ್ಲಿ ಮಾಡೋ ಅರ್ಜೆಂಟಲ್ಲಿ ಹುಣಸೆಹಣ್ಣು ಹುಳಿ ಹಾಕೋದನ್ನು ಮರ್ತುಬಿಟ್ಟೆ. ಬಟ್ ಆದರೂ ಇವತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅಡುಗೆ ಮಾಡ್ತಾ ಮಾಡ್ತಾ ನಾವು ಆ ಪಾತ್ರೆನೆಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಈ ಟಿಪ್ನ ನಾನು ಫಾಲೋ ಮಾಡಬೇಕು ಅಂತ ತುಂಬ ಸಲ ಟ್ರೈ ಮಾಡ್ತೀನಿ. 1 or 2 ಡೇಸ್ ಟ್ರೈ ಮಾಡಿದ್ಮೇಲೆ ಮತ್ತೆ ಮರ್ತೋಗ್ಬಿಟ್ಟು ಸಿಂಕ್ ತುಂಬ ಪಾತ್ರೆನ ತುಂಬಿಸ್ಕೊಂಡಿರ್ತೀನಿ. ಮತ್ತೆ ಯಾವಾಗ ನೆನಪಾಗುತ್ತೆ ಆವಾಗ ನಾನು ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನೂ ಸ್ವಲ್ಪ ದಿನ ಬೇಕು ಅನಿಸುತ್ತೆ ಇದನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ. ನಾನು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಟೈಮ್ 7 ಗಂಟೆ ಆಗಿತ್ತು. ಅಷ್ಟರಲ್ಲೇ ಅನ್ನ, ಸಾಂಬಾರು ಮತ್ತು ಇಡ್ಲಿ ಕೂಡ ರೆಡಿಯಾಗಿತ್ತು. ಮಕ್ಕಳು ಕೂಡ ಎದ್ದು ಅವರು ಫ್ರೆಶ್ ಅಪ್ ಆಗಿ ಬಂದಿದ್ದರು. ಹಾಗಾಗಿ ದೋಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ನನಗೆ ಅಷ್ಟೊಂದು ಬರ್ಡನ್ ಅಂತ ಅನಿಸೋದಿಲ್ಲ. ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊಳ್ತಾರೆ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬುಕ್ಸ್ ಎಲ್ಲ ಎತ್ತಿಟ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಕೂತಿರ್ತಾರೆ. ಆದರೆ ಮಧ್ಯೆ ಇನ್ಸ್ಟ್ರಕ್ಷನ್ ಕೊಡೋದು ಮಾತ್ರ ನನ್ನ ಕೆಲಸ. ಸ್ನಾನ ಆಯಿತಾ, ಬ್ರಷ್ ಮಾಡಿದ್ರಾ, ಬುಕ್ಸ್ ಎತ್ತಿಟ್ಕೊಂಡ್ರಾ, ಹೋಮ್ವರ್ಕ್ ಬುಕ್ ಇದೆಯಾ ಚೆಕ್ ಮಾಡಿ, ಈ ರೀತಿ ಎಲ್ಲ ಹೇಳ್ತಾ ಇರಬೇಕಾಗತ್ತೆ. ಕೆಲವೊಂದು ಸಲ ಇಬ್ಬರು ಕಿತ್ತಾಡ್ತಾ ಇರ್ತಾರೆ, ಆವಾಗ ಅವರಿಬ್ಬರಿಗೂ ಗದರ್ಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿ ಅದ್ರ ಜೊತೆಗೆ ರಾತ್ರಿ ಉಳಿದಿರೋ ಅಂಥ ಅನ್ನನ ಬಿಸಿ ಮಾಡಿ ಅದನ್ನು ಸ್ವಲ್ಪ ಕೊಡ್ತಾಯಿದ್ದೀನಿ. ನನ್ನ ಸ್ನಾನ ಆದಮೇಲೆ ಹೊಸ ಬೆಡ್ಶೀಟ್ನ ಒಂದ್ಸಲಿ ನೀರಲ್ಲಿ ಜಾಲಿಸ್ಬಿಟ್ಟು ಡ್ರೈ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅಂತ ಹೇಳಿ ಬರೀ ನೀರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಯಾರಿಯರ್ಗೆ ಅನ್ನ ಸಾಂಬಾರು ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ 3 ಜನಕ್ಕೆ ಎಷ್ಟು ಅನ್ನ ಬೇಕೋ ಅಷ್ಟು ಅನ್ನ ತೊಗೊಂಡು ಅದಕ್ಕೆ ಸಾರನ್ನ ಹಾಕಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಅನ್ನ ಸಪ್ರೇಟು ಸಾರು ಸಪ್ರೇಟಾಗಿ ಹಾಕಿದ್ರೆ ಅವ್ರಿಗೆ ಕಲಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಇಲ್ಲ ಅಂದರೆ ಎರಡೂ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ರೆ ಕೆಲವೊಂದು ಸಲ ಸಾರು ತುಂಬ ಗಟ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಯಾವ ಟಿಪ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ, ಮುಂದೆ ನೋಡ್ತಾ ಇರಿ. ಮಕ್ಕಳಿಗೆ ಬರೀ ಅನ್ನ ಸಾಂಬಾರು ಕೊಡ್ದಿರ ಸ್ವಲ್ಪ ಮೊಸರನ್ನ ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ಮೊಸರನ್ನಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊಸರನ್ನ ಮಧ್ಯಾಹ್ನದಷ್ಟೊತ್ತಿಗೆ ಹುಳಿ ಬಂದುಬಿಡುತ್ತೆ ಅಂತ ಅಂದ್ಕೊಳ್ಳೋರು ಅರ್ಧ ಮೊಸರು ಹಾಕಿದ್ರೆ ಅರ್ಧ ಹಾಲು ಹಾಕಿ ಕಲಿಸ್ಬಿಟ್ಟು ಕೊಟ್ಟಿರಿ. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಹುಳಿ ಬಂದಿರಲ್ಲ, ಮೊಸರನ್ನ ಚೆನ್ನಾಗೇ ಇರುತ್ತೆ. ನಾನು ಪ್ರತಿ ಸಲ ಇದೇ ಟಿಪ್ನ ಫಾಲೋ ಮಾಡೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಮೊಸರನ್ನ ಖಾಲಿ ಮಾಡ್ಕೊಂಬರ್ತಾರೆ. ಕ್ಯಾರಿಯರ್ಗೆ ಅನ್ನ ಸಾಂಬಾರು ಕಳಿಸೋವಾಗ ಈ ರೀತಿ ಅನ್ನನ ಕಲಿಸ್ಬಿಟ್ಟು ಹಾಕಿ ಮೇಲ್ಗಡೆ ಕೂಡ ಸ್ವಲ್ಪ ಸಾರನ್ನು ಹಾಕಿ ತೆಳುವಾಗಿ ಇರೋ ಹಾಗೆ ನೋಡಿ ಅನ್ನ ಸಾಂಬಾರನ್ನ ಕಲಿಸ್ಕೊಡಿ. ಆವಾಗ ಅವರು ಮಧ್ಯಾಹ್ನ ತಿನ್ನೋ ಅಷ್ಟರಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆ ಸ್ಕೂಲಲ್ಲಿ ಸ್ನ್ಯಾಕ್ಸ್ ಬ್ರೇಕ್ ಅಂತ ಇರುತ್ತೆ.
ಅವ್ರು ಕೊಡೋ 15 ನಿಮಿಷದಲ್ಲಿ ಇವ್ರು ವಾಶ್ರೂಮ್ಗೆ ಹೋಗಿ ಬರೋದು, ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋದು ಅದರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಒಂದು 2ರಿಂದ 5 ನಿಮಿಷದಲ್ಲಿ ತಿನ್ನೋ ಅಂಥ ಈಸಿ ಪದಾರ್ಥನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಇಲ್ಲಿ ಸ್ನ್ಯಾಕ್ಸ್ ಬ್ರೇಕ್ಗೋಸ್ಕರ ನಾನು 4 ನಿಪ್ಪಟ್ಟನ್ನ ಹಾಕ್ತಾಯಿದ್ದೀನಿ. ಇವತ್ತು ನನಗೆ BEd ಎಕ್ಸಾಮ್ ಇದೆ. ಆದರೆ ಇದೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ನನಗೆ ಓದೋದಕ್ಕೂ ಮೂಡ್ ಇರಲಿಲ್ಲ, ಹಾಗೆ ಟೈಮ್ ಕೂಡ ಸಿಗಲಿಲ್ಲ. ಹಾಗಾಗಿ ನಾನು ಮಕ್ಕಳನ್ನ ಸ್ವಲ್ಪ ಬೇಗ ಸ್ಕೂಲ್ಗೆ ಬಿಟ್ಟು ನಂತರ ಅಲ್ಲಿಂದ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ 1 ಅವರ್ 1.5 ಅವರ್ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಓದ್ಕೊಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನನ್ನ ಕ್ಯಾರಿಯರ್ಗೆ ಅನ್ನ ಸಾಂಬಾರ್ ಜೊತೆ ಒಂದು 3 ನಿಪ್ಪಟ್ಟನ್ನ ತೊಗೊಂಡಿದ್ದೀನಿ. ಅಷ್ಟರಲ್ಲಿ ಮಕ್ಕಳು ವಾಟರ್ ಬಾಟಲ್ ಎಲ್ಲ ಫಿಲ್ ಮಾಡಿ ಅವರೇ ಕ್ಯಾರಿಯರ್ಗಳನ್ನ ಎತ್ತಿಡ್ತಾರೆ. ಕ್ಯಾರಿಯರ್ ರೆಡಿ ಮಾಡಿ ನಾನು ಬ್ರೇಕ್ಫಾಸ್ಟ್ ತಿನ್ನೋ ಅಷ್ಟರಲ್ಲಿ ಹತ್ತತ್ರ 20 ನಿಮಿಷ ಆಗಿತ್ತು. ಸೊ ಲಾಸ್ಟಲ್ಲಿ ಈ ಬೆಡ್ಶೀಟ್ನ ಹಾರಾಕ್ಬಿಟ್ಟು 8:05 8:10ಕ್ಕೆಲ್ಲ ನಾನು ಮನೆಯಿಂದ ಹೊರಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ನಮಸ್ತೆ.